ವಿಮಾನ ಪ್ರಯಾಣಿಕರಿಗೆ ಕೇಂದ್ರ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ. ನೀವು ವಿದೇಶ ಪ್ರಯಾಣ ಮಾಡೋರಾದರೆ ಈ ಸುದ್ದಿ ಕಂಪ್ಲೀಟ್ ಆಗಿ ನಿಮಗೆ. ಸೆಪ್ಟೆಂಬರ್ 1ರಿಂದ ವಿಮಾನ ನಿಲ್ದಾಣದ ಇಮಿಗ್ರೇಷನ್ ಪ್ರಕ್ರಿಯೆಯಲ್ಲಿ ದೊಡ್ಡ ಬದಲಾವಣೆ ಆಗ್ತಿದೆ. ಅದೇನು ಅಂತ ಈ ವಿಡಿಯೋದಲ್ಲಿ ನೋಡಿ. ಇನ್ನು ಮುಂದೆ ಅಂತಾರಾಷ್ಟ್ರೀಯ ಪ್ರಯಾಣಿಕರ ಬೋರ್ಡಿಂಗ್ ಪಾಸ್ಗಳ ಮೇಲೆ ಇಮಿಗ್ರೇಷನ್ ಕೌಂಟರ್ನಲ್ಲಿ ಸ್ಟ್ಯಾಂಪ್ ಹಾಕುವ ಪದ್ಧತಿಯನ್ನು ಸಂಪೂರ್ಣವಾಗಿ ನಿಲ್ಲಿಸಲಾಗ್ತಿದೆ. ಅಂದರೆ ನೀವು ಕಡ್ಡಾಯವಾಗಿ ಪ್ರಿಂಟ್ ಮಾಡಿದ ಬೋರ್ಡಿಂಗ್ ಪಾಸ್ ಹಿಡ್ಕೊಂಡೇ ಹೋಗಬೇಕು ಅಂತೇನಿಲ್ಲ. ನಿಮ್ಮ ಸ್ಮಾರ್ಟ್ ಫೋನ್ನಲ್ಲಿರೋ ಡಿಜಿಟಲ್ ಇಲ್ಲಾಂದರೆ ಈ ಬೋರ್ಡಿಂಗ್ ಪಾಸ್ ತೋರಿಸಿ ಈಸಿಯಾಗಿ ಇಮಿಗ್ರೇಷನ್ ಕ್ಲಿಯರೆನ್ಸ್ ಪಡ್ಕೋಬಹುದು. ಹಿಂದೆಲ್ಲ ಸ್ಟ್ಯಾಂಪ್ ಸರಿಯಾಗಿ ಬೀಳದೆ ಅಥವಾ ಸ್ಟ್ಯಾಂಪಿನಿಂದ ಪ್ರಮುಖ ವಿವರಗಳು ಕಾಣದೆ ಪ್ರಯಾಣಿಕರು ತುಂಬಾನೇ ತೊಂದರೆ ಅನುಭವಿಸುತ್ತಿದ್ದರು. ಈಗ ಈ ಎಲ್ಲ ಸಮಸ್ಯೆಗಳಿಗೆ ಬ್ರೇಕ್ ಬಿದ್ದಿದ್ದು ನಿಮ್ಮ ಅಮೂಲ್ಯವಾದ ಸಮಯ ಕೂಡ ಉಳಿತಾಯವಾಗಲಿದೆ. ಅಷ್ಟೇ ಅಲ್ಲದೆ ಇದರ ಜೊತೆಗೆ ಭಾರತೀಯ ನಾಗರಿಕರ ಪಾಸ್ಪೋರ್ಟ್ಗಳಲ್ಲಿ ಎಂಟ್ರಿ ಮತ್ತು ಎಕ್ಸಿಟ್ ಸ್ಟ್ಯಾಂಪ್ ಹಾಕುವ ಪದ್ಧತಿಯನ್ನು ಕೂಡ ತೆಗೆದುಹಾಕಲು ಬ್ಯೂರೋ ಆಫ್ ಇಮಿಗ್ರೇಷನ್ ಮಾಸ್ಟರ್ ಪ್ಲಾನ್ ಮಾಡಿದೆ. ಸದ್ಯದಲ್ಲೇ ಇದರ ಪ್ರಾಯೋಗಿಕ ಪೈಲಟ್ ಪ್ರಾಜೆಕ್ಟ್ ಕೂಡ ಶುರುವಾಗಲಿದೆ. ಒಟ್ಟಿನಲ್ಲಿ ವಿಮಾನ ಪ್ರಯಾಣ ಈಗ ಮತ್ತಷ್ಟು ಸುಲಭ, ವೇಗ ಹಾಗೂ ಡಿಜಿಟಲ್ ಮಯವಾಗುತ್ತಿದೆ. ಈ ಸುದ್ದಿಯ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ.